ಕರ್ನಾಟಕ ಲಲಿತಕಲಾ ಅಕಾಡೆಮಿಯು 2024-25 ಮತ್ತು 2025-26ನೇ ಸಾಲಿನ ಪ್ರತಿಷ್ಠಿತ ಗೌರವ ಪ್ರಶಸ್ತಿ, ವರ್ಣಶ್ರೀ ಪ್ರಶಸ್ತಿ ಹಾಗೂ ವಾರ್ಷಿಕ ಕಲಾ ಬಹುಮಾನಗಳನ್ನು ಪ್ರಕಟಿಸಿದೆ. ಪಾಸಾ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸದಸ್ಯರ ಸಭೆಯಲ್ಲಿ ಈ ಆಯ್ಕೆ ಮಾಡಲಾಗಿದೆ. ದೂರದರ್ಶನದೊಂದಿಗೆ ಪಾಸಾ ಕುಮಾರ್ 2024-25 ಹಾಗೂ 2025-26 ಸಾಲಿನ ಗೌರವ ಪ್ರಶಸ್ತಿಗೆ ಚಿತ್ರಕಲಾ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಬಾಗಲಕೋಟೆಯ ಬಾಬು ಜತಕರ್, ಕಲಬುರಗಿಯ ಎಂಜಿ ದೊಡ್ಡಮನಿ, ತುಮಕೂರಿನ ಕೆಸಿಎಸ್ ಪ್ರಸನ್ನ ಸೇರಿದಂತೆ ಒಟ್ಟು 6 ಹಿರಿಯ ಕಲಾವಿದರನ್ನು ಆಯ್ಕೆ ಮಾಡಲಾಗಿದ್ದು, ಪ್ರಶಸ್ತಿ ತಲಾ 50,000 ರೂಪಾಯಿ ನಗದು ಹಾಗೂ ಸನ್ಮಾನವನ್ನು ಒಳಗೊಂಡಿದೆ ಎಂದು ಮಾಹಿತಿ ನೀಡಿದರು. ವರ್ಣಶ್ರೀ ಪ್ರಶಸ್ತಿಗೆ ಒಟ್ಟು 20 ಕಲಾವಿದರು ಆಯ್ಕೆಯಾಗಿದ್ದು, ತಲಾ 25,000 ರೂಪಾಯಿ ನಗದು ಪುರಸ್ಕಾರ ನೀಡಲಾಗುತ್ತಿದೆ. ರಾಜ್ಯ ಮಟ್ಟದ ಪ್ರದರ್ಶನಕ್ಕೆ ಆಯ್ಕೆಯಾದ ಅತ್ಯುತ್ತಮ 10 ಕಲಾಕೃತಿಗಳಿಗೆ ತಲಾ 25,000 ರೂಪಾಯಿ ನಗದು ಬಹುಮಾನ ಘೋಷಿಸಲಾಗಿದೆ. ಅಲ್ಲದೆ ಅಕಾಡೆಮಿಯು ಪ್ರತಿಭಾವಂತ ಕಲಾ ವಿದ್ಯಾರ್ಥಿಗಳ ಉತ್ತೇಜನ ಯೋಜನೆ 2025ರ ಅಡಿಯಲ್ಲಿ ರಾಜ್ಯದ ವಿವಿಧ ಕಲಾ ಕಾಲೇಜುಗಳ 30 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದೆ. ಇವರಲ್ಲಿ ಅಂತಿಮವಾಗಿ 10 ವಿದ್ಯಾರ್ಥಿಗಳನ್ನು 2025ರ ಪ್ರತಿಭಾವಂತ ವಿದ್ಯಾರ್ಥಿ ಎಂದು ಘೋಷಿಸಿ ತಲಾ 15,000 ರೂಪಾಯಿ ನಗದು ಬಹುಮಾನ ನೀಡಿ ಹಿರಿಯ ಕಲಾವಿದರ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆಯುವ ಅವಕಾಶ ಕಲ್ಪಿಸಲಾಗುತ್ತದೆ ಎಂದು ತಿಳಿಸಿದರು. ತಿರುಪತಿ ಶಿವನಗುತ್ತಿ ಕೊಪ್ಪಳ, ಎ ಮಹಮ್ಮದ್ ರಫಿ ಬಳ್ಳಾರಿ, ಶ್ರೀ ಉದಯಕುಮಾರ್ ಬಿ ಜೈನ್ ದಾವಣಗೆರೆ, ಶ್ರೀ ದಿನೇಶ್ ಬಿ ಚಿತ್ರದುರ್ಗ, ಎಸ್ ಎಫ್ ಹುಸೇನಿ ಬೆಂಗಳೂರು, ಗಂಗಾಧರ ಮೂರ್ತಿ ರಾಮನಗರ, ಶ್ರೀಮತಿ ಪೂರ್ಣಿಮಾ ಯಲ್ಲಪ್ಪರ್ ಬೆಂಗಳೂರು. ಇಷ್ಟು ಜನಕ್ಕೆ ನಾವು ಪ್ರಶಸ್ತಿಗಳನ್ನು ಘೋಷಿಸಿದ್ದೇವೆ.